ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಹೆಚ್ಚಾಗ್ತಾ ಇದೆ. ನಿನ್ನೆ ಅವರ ಪತ್ನಿ ಸೈಟ್ ಅನ್ನು ವಾಪಸ್ ಹಿಂದಿರುಗಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ತಪ್ಪನ್ನು ಒಪ್ಪಿಕೊಂಡಂತಾಗಿದೆ. ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಅವರ್ಸ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿಕೊಂಡಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ ಅಂತ ಅವರು ಹೇಳಿಕೊಂಡಿದ್ದಾರೆ. ಮೊದಲು ಕೆಲ ದಿನಗಳಲ್ಲಿ ಅಂತ BY ವಿಜಯೇಂದ್ರ ಹೇಳಿದ್ರು, ಈಗ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ. ಇದೇ ವಿಚಾರಕ್ಕೆ ಪರಮೇಶ್ವರ್ ಮತ್ತು DKಶಿ ಭೇಟಿಯಾಗಿದ್ದಾರೆ ಅಂತ ಹೇಳೋದರ ಜೊತೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ನಮಗಿಂತ ಹೆಚ್ಚು ಕಾಂಗ್ರೆಸ್ ಅಲ್ಲೇ ವಿಶ್ವಾಸ ಬಂದಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಬಹಳ ದಿನ ಹಿಂಗೆ ಮುಂದುವರಿಯೋದಕ್ಕೆ ಆಗೋದಿಲ್ಲ, ರಾಜೀನಾಮೆ ಕೊಡಲೇಬೇಕಾಗ್ತದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಅಲ್ಲೇ ಶುರುವಾಗಿದೆ. ಹಾಗಾಗಿ ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಅವರ್ಸ್. ನನ್ನ ಪ್ರಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಇದ್ರ ಮಧ್ಯೆ ನಮ್ಮ ಆಗ್ರಹ, ಯಾಕಂದ್ರೆ ಇವರು ಬಂಡ್ರಿದ್ದಾರೆ. ಇವರು ಬಂಡತನವನ್ನು ಬಿಟ್ಟು ಈಗಲಾದರೂ ಕೂಡ ಏನು ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತ ನಿರ್ಧಾರ ಮಾಡಿದ್ದೀರಿ, ಈಗಲಾದರೂ ಕೂಡ ಬಂಡತನವನ್ನು ಬಿಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ನಮಗಿಂತ ಹೆಚ್ಚು ಕಾಂಗ್ರೆಸ್ ಅಲ್ಲೇ ವಿಶ್ವಾಸ ಬಂದಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಬಹಳ ದಿನ ಹಿಂಗೆ ಮುಂದುವರಿಯೋದಕ್ಕೆ ಆಗೋದಿಲ್ಲ, ರಾಜೀನಾಮೆ ಕೊಡಲೇಬೇಕಾಗ್ತದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಅಲ್ಲೇ ಶುರುವಾಗಿದೆ. ಹಾಗಾಗಿ ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಅವರ್ಸ್. ನನ್ನ ಪ್ರಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಇದ್ರ ಮಧ್ಯೆ ನಮ್ಮ ಆಗ್ರಹ, ಯಾಕಂದ್ರೆ ಇವರು ಬಂಡ್ರಿದ್ದಾರೆ. ಇವರು ಬಂಡತನವನ್ನು ಬಿಟ್ಟು ಈಗಲಾದರೂ ಕೂಡ ಏನು ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತ ನಿರ್ಧಾರ ಮಾಡಿದ್ದೀರಿ, ಈಗಲಾದರೂ ಕೂಡ ಬಂಡತನವನ್ನು ಬಿಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ವಿಜಯೇಂದ್ರ ಅವರು ಮಾತನಾಡಿದ್ದನ್ನು ಗಮನಿಸ್ತಾ ಇದ್ದೀವಿ. ಇದು ಕಾನ್ಫಿಡೆನ್ಸಾ, ಓವರ್ ಕಾನ್ಫಿಡೆನ್ಸಾ? ನಿಜಕ್ಕೂ ರಕ್ಷತ್, ಈಗಾಗಲೇ ಏನು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ನೇರವಾಗಿ 2 ಪುಟಗಳ ಸುದೀರ್ಘ ಪತ್ರವನ್ನು ಬರೆದು ಮೂಡ ಅಧ್ಯಕ್ಷರಿಗೆ ನನಗೆ ಅಲಾಟ್ ಆಗಿರೋ ಅಂತ ನನಗೆ ಹಂಚಿಕೆ ಆಗಿರುವಂತಹ 14 ನಿವೇಶನಗಳನ್ನು ವಾಪಸ್ ಪಡೀರಿ, ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ಹೇಳಿದ್ರು. ಬಿಜೆಪಿಯ ಎಲ್ಲ ನಾಯಕರು ಕೂಡ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಒಂದು ಕಡೆ ಈ ಒಂದು ಪ್ರಕ್ರಿಯೆ ಆಗಕ್ಕಿಂತ ಮುಂಚೆ, ಅರ್ಥಾತ್ CM ಪತ್ನಿ ಆಗಿರಬಹುದು ಅಥವಾ ಖುದ್ದು CM ಸಿದ್ದರಾಮಯ್ಯನವರಾಗಿರಬಹುದು, ಮೂಡಾಗೆ ಈ ಒಂದು ನಿವೇಶನಗಳನ್ನು ವಾಪಸ್ ಪಡೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಟಿ ಬಿಚ್ಚಿರಲಿಲ್ಲ. ಯಾರು ಕೂಡ ನಾವು ವಾಪಸ್ ಕೊಡಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಬರೋಬ್ಬರಿ 60-62 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನು ಯಾರಾದರೂ ವಾಪಸ್ ಕೊಡ್ತಾರಾ, ಇದರಲ್ಲಿ ನಮ್ದೇನು ತಪ್ಪಿಲ್ಲ ಅಂತಾನೆ ಹೇಳ್ತಾ ಬರ್ತಾ ಇದ್ರು. ಆದರೆ ನಿನ್ನೆ ರಾತ್ರಿ ನಡೆದಂಥ ದಿಢೀರ್ ಬೆಳವಣಿಗೆಯಲ್ಲಿ 2 ಪುಟಗಳ ಸುದೀರ್ಘ ಪತ್ರವನ್ನು ಬರೆದು ಮೂಡ ಅಧ್ಯಕ್ಷರಿಗೆ ಯಾವಾಗ ಖುದ್ದು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಸೈಟನ್ನು ವಾಪಸ್ ಪಡೀರಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಈಗ ಎಲ್ಲ ನಾಯಕರು ಕೂಡ ಮಾಧ್ಯಮಗಳ ಮುಂದೆ ಬರ್ತಾ ಇದ್ದಾರೆ, ನೇರವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಬೆಂಗಳೂರಿನ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ್ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾಧ್ಯಮಗೋಷ್ಠಿಯನ್ನ ಮಾಡ್ತಾ ನೇರವಾಗಿ ಉಲ್ಲೇಖ ಮಾಡಿದ್ದಾರೆ. ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಅವರ್ಸ್. ಇಷ್ಟು ದಿನಗಳ ಕಾಲ ನಾನು ಹೇಳ್ತಾ ಇದ್ದೆ, ಕೆಲ ತಿಂಗಳ ಕಾಲದಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಅಂತ. ಆದರೆ ಈಗ ಅವರು ತಪ್ಪು ಮಾಡಿರೋದನ್ನ ಒಪ್ಕೊಂಡಂತಾಗಿದೆ. ನೇರವಾಗಿ ಅವರ ಪತ್ನಿ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸದಲ್ಲೇ ಕುಳಿತುಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ, ಅವರ ಸುಪುತ್ರರ ಗಮನಕ್ಕೂ ಕೂಡ ಬರದೆ, ನೇರವಾಗಿ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು, ಅವ್ರಿಗೆ ಯಾವುದೇ ಮುಜುಗರ ಆಗಬಾರ್ದು, ತೊಂದರೆ ಆಗಬಾರ್ದು, ಗೊಂದಲಕ್ಕೀಡಾಗಬಾರ್ದು ಅನ್ನೋ ಕಾರಣದಿಂದ ಮೂಡಾಗೆ ನಾನು ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅನ್ನೋ ಪತ್ರವನ್ನು ಬರೀತಾರೆ. ಜೊತೆಗೆ ಅದು CM ಮಾಧ್ಯಮಗಳ ಗ್ರೂಪ್ ಏನಿದೆ ಅಲ್ಲೇ ಹರಿದಾಡುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ತಪ್ಪಾಗಿರೋದನ್ನ ಮೇಲ್ನೋಟಕ್ಕೆ ಖುದ್ದು ಮುಖ್ಯಮಂತ್ರಿಗಳು ಒಪ್ಕೊಂಡಂಗಾಗಿದೆ. 2 ಪ್ರಮುಖ ವಿಚಾರಗಳನ್ನು ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಒಂದು, ಮುಖ್ಯಮಂತ್ರಿ ಸ್ಥಾನದಲ್ಲೇ ಇದ್ಕೊಂಡು ನೇರವಾಗಿ ಸಂವಿಧಾನಿಕ ಹುದ್ದೆ, ರಾಜ್ಯಪಾಲರನ್ನ ಏನು ನಿಂದಿಸಲಾಯಿತು, ಅವ್ರನ್ನ ಅವಮಾನ ಮಾಡಲಾಯಿತು, ರಾಷ್ಟ್ರಪತಿಗಳಿಂದ ಅನುಮೋದನೆ ಆಗಿ ಅಂಕಿತಗೊಂಡ್ರು ಅಂತ ಒಂದು ಹುದ್ದೆ, ರಾಜ್ಯಪಾಲರ ಹುದ್ದೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಪ್ರಜೆ ಅಂತಾನೆ ನಾವು ಅವ್ರನ್ನ ಗುರುತಿಸ್ತೀವಿ. ಸರ್ಕಾರಗಳು ತಪ್ಪು ಮಾಡಿದಾಗ ಅವರ ಕಿವಿ ಹಿಂಡೋ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾರೆ. ರಾಜ್ಯಪಾಲರನ್ನ ಕೂಡ ಇವರು ನಿಲ್ಲಿಸಿದ್ದಾರೆ. ಇದು ಸ್ವತಂತ್ರ ಬಂದ 75 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಆಗಿರುವಂಥದ್ದು. ಹೀಗಾಗಿ ರಾಜ್ಯಪಾಲರ ಕ್ಷಮೆಯನ್ನ ಖುದ್ದು ಮುಖ್ಯಮಂತ್ರಿಗಳು ಕೇಳಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು. ಅದಾದ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಮೂಡಾದಲ್ಲಿ ಆಗಿರುವಂಥ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪತ್ನಿಯ ಹೆಸರಿನಲ್ಲಿ ಏನು 14 ನಿವೇಶನಗಳನ್ನು ಮುಖ್ಯಮಂತ್ರಿ ಪಡೆದಿದ್ದಾರೆ, ಈಗ ವಾಪಸ್ ಕೊಡ್ತಾರೆ ಅಂತ ಹೇಳೋದು ತಪ್ಪಾಗಿದೆ. ಕಳ್ಳತನ ಮಾಡಿ ಕಳ್ಳತನದ ಮಾಲನ್ನ ವಾಪಸ್ ಕೊಟ್ಟರೆ ಮಾಡಿರುವಂಥ ಕಳ್ಳತನಕ್ಕೆ ಶಿಕ್ಷೆ ಇಲ್ವಾ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಈಗ ಬಿಜೆಪಿ ನಾಯಕರು ಕೇಳ್ತಾ ಇರುವಂಥದ್ದು ರಕ್ಷತ್. ಹೀಗಾಗಿಯೇ ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಅವರ್ಸ್ ಅನ್ನೋ ಒಂದು ಪದವನ್ನು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಇವತ್ತು ಉಲ್ಲೇಖ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಕೆಲ ದಿನಗಳಲ್ಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡ್ತಾರೆ ಅಂತ ಏನು ಹೇಳ್ತಾ ಇದ್ರು, ಈಗ ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಅವರ್ಸ್ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇದು ಬಿಜೆಪಿಗೆ ಸಿಕ್ಕ ದೊಡ್ಡ ಜಯ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. ಬೆಂಗಳೂರಿನಿಂದ ಮೈಸೂರು ತನಕ ಮಾಡಿರೋ ಅಂತ ಪಾದಯಾತ್ರೆ ಆಗಿರಬಹುದು,
ಆಗಿರಬಹುದು, ಮೈಸೂರು ಚಲೋ ಆಗಿರಬಹುದು, ಜೊತೆಗೆ ರಾಜ್ಯಪಾಲರ ಕದವನ್ನ ತಟ್ಟಿ, ರಾಜಭವನದ ಕದವನ್ನ ತಟ್ಟಿ ಒಂದ್ ಕಡೆ ಹೈಕೋರ್ಟ್ನಲ್ಲಿ ಹಿನ್ನಡೆ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹಿನ್ನಡೆ. ಇದಾದ ಬಳಿಕ ಇಡಿಗೆ ದೂರು ದಾಖಲು, ಅಲ್ಲಿಂದ ECIR ಏನು ದಾಖಲಾಗಿದೆ. ಇದೆಲ್ಲ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಸುದೀರ್ಘ ಸುದ್ದಿಗೋಷ್ಠಿಯನ್ನ ಮಾಡಿದಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮುಖ್ಯಮಂತ್ರಿಗಳ ರಾಜೀನಾಮೆ ಕೆಲವೇ ಗಂಟೆಗಳಲ್ಲಿ ಅನ್ನೋ ಒಂದು ಪದವನ್ನ ಇವತ್ತು ಉಲ್ಲೇಖ ಮಾಡಿರೋ ಅಂತದ್ದು. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.